ನಿಮ್ಮ ಮನೆ ಹತ್ರ ಕೂಡ ಈ ಕುಂಟಲ್ ಗಿಡ ಎಲ್ಲ ಇದ್ದರೆ ಈ ಥರ ತಂಬುಳಿ ಮಾಡಿ ಸೇವಿಸಿ. ಫ್ರೆಂಡ್ಸ್ ನೋಡಿ, ಇದು ನಿಮಗೆ ಉಂಟಲ್ಲ, ನೋಡುವಾಗ ಮರದ ಥರ ಕಾಣ್ತಾ ಉಂಟು, ಆದರೆ ಇದು ಮರ ಅಲ್ಲ, ಗಿಡ. ಕುಂಟಲ್ದ ಪರಂದು ಉಂಟು ನೋಡಿ, ನಮ್ಮ ತುಳುವಲ್ಲಿ ಕುಂಟಲ್ದ ಪರಂದು ಅಂತ ಹೇಳಿದರೆ ಹೆಚ್ಚಿನವರಿಗೆ ಗೊತ್ತಿರ್ತದೆ. ಅದರ ಗಿಡ ಇದು, ಕನ್ನಡದಲ್ಲಿ ಕುಂಟ ನೇರಳೆ ಗಿಡ ಅಂತ ಹೇಳ್ತೇವೆ. ನಾನಿವತ್ತು ಈ ಕುಂಟ ನೇರಳೆ ಗಿಡದ ಚಿಗುರನ್ನು ತಗೊಂಡು ತಂಬುಳಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಅದು ನಮ್ಮ ಆರೋಗ್ಯಕ್ಕಂತೂ ಭಾರಿ ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ಈ ಥರ ತಂಬುಳಿ ಎಲ್ಲ ಮಾಡಿ ಸೇವಿಸಿದರೆ ನಮ್ಮ ಹೆಲ್ತ್ ಕೂಡ ಆರೋಗ್ಯಕರವಾಗಿರ್ತದೆ. ನೋಡಿ, ಈ ಥರ ಸ್ವಲ್ಪ ಎಳಾಸು ಇದ್ರೆ ಒಳ್ಳೆಯದಾಗ್ತದೆ. ದೊಡ್ಡ ಗಿಡ ನೋಡಿ, ಹಾಗಾಗಿ ಒಳಗಡೆ ನಿಮಗೆ ಕಾಣ್ತಾ ಇರ್ಬೋದು, ಒಂದು ಗುಬ್ಬಿ ಗೂಡು ಕಟ್ಟಿದೆ ನೋಡಿ. ನಮ್ಮ ಗದ್ದೆಯಲ್ಲಿ ಅಲ್ಲಲ್ಲಿ ಕುಂಟಲ್ ಗಿಡ ಕಾಣ್ತಾ ಉಂಟು ನಿಮಗೆ, ಅಲ್ಲಿಂದ ಸ್ವಲ್ಪ ತೆಗೆಯುವ. ನಮಗೆ ಅಂದರೆ ಚಿಗುರು ಇದ್ದರೆ ಒಳ್ಳೆಯದಾಗ್ತದೆ ತಂಬುಳಿ. ಈ ಥರ ಎಲ್ಲ ಸಿಕ್ಕರೆ ಭಾರಿ ಒಳ್ಳೆಯದಾಗ್ತದೆ. ಇಷ್ಟು ಎಳಾಸು ಕುಂಟಲಿದ್ದು ಚಿಗುರು ಸಿಕ್ಕಿದೆ. ಇದರಿಂದ ಈಗ ಒಳ್ಳೆ ತಂಬುಳಿ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಕುಂಟಲ್ ಚಿಗುರೆಲ್ಲ ತೆಗೆದಾಯಿತು. ಇನ್ನು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳುವ. ನೋಡಿ, ಚಿಗುರು ಅಂತ ಹೇಳಿದರೆ ಸ್ವಲ್ಪ ಇದು ರೆಡ್ಡಿಶ್ ಆಗಿರ್ತದೆ. ನಂತರ ಡಾರ್ಕ್ ಗ್ರೀನ್ ಆಗ್ತಾ ಬರ್ತದೆ ಎಲೆ ಎಲ್ಲ. ಡಾರ್ಕ್ ಗ್ರೀನ್ ಎಲೆ ಎಲ್ಲ ನಮಗೆ ಈ ತಂಬುಳಿಗೆಲ್ಲ ಒಳ್ಳೆಯದಾಗೋದಿಲ್ಲ. ಅಂದರೆ ನಾವು ಮಿಕ್ಸಿಗೆ ಹಾಕಿದರೆ ಕೂಡ ಅದು ಕಚ 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 ಅಂತೇಳಿ ಬಾಯಿಗೆ ಸಿಗ್ತದೆ. ಇಲ್ಲಿ ನಾನು ಎಲೆ ಮಾತ್ರ ಸಪ್ರೇಟ್ ಮಾಡಿಕೊಳ್ತೇನೆ, ಈ ದಂಟೆಲ್ಲ ಬೇಡ. ಈ ಥರ ಎಲೆ ನಾವು ಸ್ಕೂಲಿಗೆಲ್ಲ ಹೋಗ್ತಾ ಇರಬೇಕಾದ್ರೆ ಸಂಜೆ ಬರುವಾಗ ಭಾರಿ ಹಸಿವಾಗ್ತಿರ್ತದೆ ನೋಡಿ. ಆವಾಗ ಅಲ್ಲಲ್ಲಿ ಕುಂಟಲ್ ಗಿಡದಿಂದ ಕುಂಟಲೆಲ್ಲ ತೆಗೆದು ತಿಂತಾ ಬರ್ತಾ ಇದ್ವಿ. ಕುಂಟಲ್ ಹಣ್ಣು ಅಂತ ಹೇಳಿದರೆ ಅದು ಸ್ವಲ್ಪ ನೇರಳೆ ಹಣ್ಣು ಇರ್ತದೆ ನೋಡಿ, ಅದೇ ರೀತಿ ಇರ್ತದೆ, ಚಿಕ್ಕದಾಗಿ. ಆದರೆ ಇದು ಕಪ್ಪು ಕಲರಲ್ಲಿ ಇರ್ತದೆ, ಭಾರಿ ಸ್ವೀಟ್. ನೋಡಿ, ನಮ್ಮ ಚಿಗುರು ಇಷ್ಟು ಸಿಕ್ಕಿದೆ. ಅದರ ದಂಟೆಲ್ಲ ತೆಗೆದಾಯಿತು, ಕ್ಲೀನೆಲ್ಲ ಮಾಡಿ ಆಯಿತು. ಇನ್ನು ನಾವು ತಂಬುಳಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ತಂಬುಳಿ ಮಾಡಬೇಕಾದ್ರೆ ನಮ್ಮ ಕುಂಟಲ್ ಚಿಗುರನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿಬೇಕಾಗ್ತದೆ, ಆವಾಗಲೇ ಒಳ್ಳೆ ಪರಿಮಳ ಬರ್ತದೆ. ನಾನಿಲ್ಲಿ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಕೆನರಾ ಫಾರ್ಮ್ಸ್ ಅವರ ತುಪ್ಪ, ಒಳ್ಳೆ ಪರಿಮಳ ಬರ್ತದೆ ಅಂತ ಹೇಳಿ ಒಂದ್ಸಲ ನಾನು ತೆಗೆದಿಟ್ಕೊಂಡಿದ್ದೆ. ಏನು ರೆಸಿಪಿ ಮಾಡಬೇಕಾದ್ರೂ ಆ ತುಪ್ಪವನ್ನು ಯೂಸ್ ಮಾಡಿಯೇ ಮಾಡ್ತೇನೆ, ತುಂಬ ಚೆನ್ನಾಗಿರ್ತದೆ. 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಜೀರಿಗೆ ನಮ್ಮ ದೇಹಕ್ಕೂ ತಂಪು, ಮತ್ತು ಈ ಬೇಸಿಗೆ ಕಾಲದಲ್ಲಿ ಜೀರಿಗೆ ತುಂಬ ನಾವು ಯೂಸ್ ಮಾಡಬೇಕಾಗ್ತದೆ. ಸ್ವಲ್ಪ ಹುರಿಯುವ. ಇವಾಗ ನಾವು ಕುಂಟಲ್ ಚಿಗುರನ್ನು ಹಾಕೊಳ್ಳುವ. ಈ ಕುಂಟಲಿದ್ದು ಕೊಡಿಯನ್ನು ಬಾಣಂತಿಯರ ಮನೆ ಮದ್ದಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಅಂದರೆ ಗರ್ಭಕೋಶದ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಕುಂಟಲ್ ಚಿಗುರಿನಿಂದ ಗುಣಮುಖ ಆಗ್ತದೆ. ಈ ಕೊಡಿ ಮದ್ದು ಈ ಬಾಣಂತಿಯರಿಗೆ ಫಸ್ಟಿಗೆ 1 ತಿಂಗಳು 2 ತಿಂಗಳಿದ್ದಾಗ ಎಲ್ಲ ಮದ್ದು ಮಾಡಿ ಕೊಡ್ತಾರೆ ನೋಡಿ, ಅದರಲ್ಲಿ ಈ ಕುಂಟಲ್ ಕೊಡಿಯನ್ನು ಯೂಸ್ ಮಾಡ್ತಾರೆ. ನಾವು ತಂಬುಳಿ ಎಲ್ಲ ಮಾಡಬೇಕಾದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡೋದಿಲ್ಲ, ಹೆಚ್ಚಾಗಿ ತುಪ್ಪದಲ್ಲೇ ಫ್ರೈ ಮಾಡಿ ತಂಬುಳಿ ಮಾಡುವಂಥದ್ದು. ನೋಡಿ, ಇಷ್ಟಾದರೆ ಸಾಕು. ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ತೆಂಗಿನಕಾಯನ್ನು ತುರಿದು ಹಾಕೊಳ್ಳುವ. ತುಂಬ ತೆಂಗಿನಕಾಯಿ ಬೇಡ, ನಮ್ಮ ತಂಬುಳಿಗೆ ಸ್ವಲ್ಪ ತೆಂಗಿನಕಾಯಿ ಇದ್ದರೆ ಸಾಕಾಗ್ತದೆ. ಹಾಗೆ ನಾವು ಹುರಿದ ಕುಂಟಲ್ ಚಿಗುರು ಇದನ್ನು ಕೂಡ ಇವಾಗ ಹಾಕೊಳ್ಳುವ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ ಪುಡಿ ಮಾಡಿ ಹಾಕ್ಕೊಂಡೆ. ಕುಂಟಲ್ ಚಿಗುರು ಸ್ವಲ್ಪ ಒಗರಿರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬೆಲ್ಲ ಹಾಕೋದು. ಹಾಗೆ ನಂದು 2 ಹಸಿಮೆಣಸು ಖಾರಕ್ಕೆ. ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ಗಟ್ಟಿ ಮೊಸರನ್ನು ನಾನು ಹಾಕೊಳ್ತೇನೆ. ಈ ಮೊಸರಲ್ಲೇ ಹುಳಿ ಅಂಶ ಇರೋದ್ರಿಂದ ಸಪರೇಟಾಗಿ ಹುಳಿ ಹಾಕ್ತಾ ಇಲ್ಲ. ಇನ್ನು ನುಣ್ಣಗೆ ರುಬ್ಬಿಕೊಳ್ಳುವ. ನೋಡಿ, ರುಬ್ಬಿದ ಮಿಶ್ರಣ ಈ ಹದದಲ್ಲಿ ಇರಬೇಕು. ಇದು ಸ್ವಲ್ಪ ದಪ್ಪ ಉಂಟು, ಇನ್ನು ಇದನ್ನು ನೀರು ಮಾಡ್ಕೋಬೇಕು. ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಮಜ್ಜಿಗೆಯನ್ನು ಹಾಕ್ಕೊಂಡು ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿಕೊಂಡು ತಂಬುಳಿಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ನಮ್ಮ ತಂಬುಳಿ ಈ ಹದದಲ್ಲಿ ಇರಬೇಕು. ಅಂದರೆ ಚಟ್ನಿ ಥರ ಇರಬಾರ್ದು, ಚಟ್ನಿಗಿಂತ ನೀರಿರಬೇಕು ನೋಡಿ. ಇನ್ನಿದಕ್ಕೊಂದು ಫೈನಲ್ ಆಗಿ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಬೇಕಾಗಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ 1/4 ಸ್ಪೂನ್ ಆಗುವಷ್ಟು ಸಾಸಿವೆ. ಸಿಂಪಲ್ ಆದ ಒಗ್ಗರಣೆ. ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆದಾಗೇ ನಾವು 1 ಬ್ಯಾಡಗಿ ಮೆಣಸನ್ನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು. 1 ಎಸಳು ಕರಿಬೇವನ್ನು ಕೂಡ ಹಾಕೊಳ್ಳುವ. ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಅಲ್ಲಿಗೆ ನಮ್ಮ ಕುಂಟಲ್ ಚಿಗುರಿನ ತಂಬುಳಿ ರೆಡಿಯಾಗಿದೆ ನೋಡಿ.
ನಿಮ್ಮ ಮನೆ ಹತ್ರ ಕೂಡ ಈ ಕುಂಟಲ್ಲ ಗಿಡ ಎಲ್ಲ ಇದ್ದರೆ ಈ ಥರ ತಂಬುಳಿ ಮಾಡಿ ಸೇವಿಸಿ. ಈ ಬೇಸಿಗೆ ಕಾಲಕ್ಕಂತೂ ಈ ಥರ ಹೆಲ್ದಿ ರೆಸಿಪಿಯನ್ನು ನಾವು ಸೇವಿಸ್ತಾ ಇರಬೇಕು. ನಾವು ಯಾವಾಗಲೂ ಮಸಾಲೆಯುಕ್ತ ಸಾರು ಸಾಂಬಾರೆಲ್ಲ ತಿಂದು ಬೇಜಾರಾಗುವ ಟೈಮಲ್ಲಿ ಈ ಥರ ಒಂದು ತಂಪಾದ ತಂಬುಳಿ ಮಾಡಿ ಸೇವಿಸಿದರೆ ನಮ್ಮ ದೇಹಕ್ಕೂ ಹಿತ, ಆರೋಗ್ಯ ಅಂತೂ ಭಾರಿ ಚೆನ್ನಾಗಿರ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.